ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಏನೇ ಹೇಳಿ, ಕೊನೆ ಕಾಲದಲ್ಲಿ ಹೆತ್ತವರನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ದಿದ್ರೂ ಪರವಾಗಿಲ್ಲ, ಆದರೆ ಆ ವಯಸ್ಸಲ್ಲಿ ಟೆನ್ಷನ್ ಮಾತ್ರ ಕೊಡಬಾರ್ದು. ಅದು ರಾಹುಲ್ ಗಾಂಧಿ ಅವರಂತಹ ಮಕ್ಕಳಿದ್ರಂತೂ ಮುಗೀತು ಬಿಡಿ. ಪಾಪ ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಈ ವಯಸ್ಸಿನಲ್ಲಿ ಬರೀ ಮಗನ ಭವಿಷ್ಯದ್ದೇ ಚಿಂತೆ. ರೀಲಾಂಚ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಅದರ ಮಧ್ಯೆ ಈಗ ಸೋನಿಯಾ ಗಾಂಧಿ ಅವರ ಕೈಗೆ ಒಂದು ಪತ್ರ ಬಂದಿದೆ. ಆ ಪತ್ರದಲ್ಲಿದ್ದಂತಹ ಮಗನ ವಿಷಯಗಳನ್ನು ಕಂಡು ಖುದ್ದು ಸೋನಿಯಾ ಗಾಂಧಿ ಅವರೇ ಶಾಕ್ ಆಗಿ ಹೋಗಿದ್ದಾರೆ. ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿತ್ತು, ಪತ್ರವನ್ನು ಬರೆದವ್ರು ಯಾರು, ಎಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸೋನಿಯಾ ಗಾಂಧಿ ಅವರು ಸಾರ್ವಜನಿಕ ವೇದಿಕೆಗಳಿಂದ ಮತ್ತು ಸಕ್ರಿಯ ರಾಜಕಾರಣದಿಂದ ದೂರ ಆದಾಗಿನಿಂದ ಪತ್ರ ವ್ಯವಹಾರ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ಸಲ ಗಾಜಾ ವಿಷಯಕ್ಕೆ ತುಂಬ ಎಮೋಷ್ನಲ್ ಆಗಿ ಪತ್ರ ಬರೀತಾರೆ. ಅದಾದಮೇಲೆ ಇಸ್ರೇಲ್ ವಿರುದ್ಧ ಬರೀತಾರೆ. ನಂತರ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿ ಪತ್ರವನ್ನು ಬರೀತಾರೆ. ಆದರೆ ಒಂದು ದಿನ ಸೋನಿಯಾ ಗಾಂಧಿ ಅವರ ಹೆಸರಿಗೆ ಇಂತಹದ್ದೊಂದು ಪತ್ರವನ್ನು ಬೇರೆ ಯಾರೋ ಬರೀತಾರೆ ಅಂತ ಬಹುಶಃ ಅವರು ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ವೀಕ್ಷಕರೇ. ಆ ಪತ್ರದಲ್ಲಿ ಅವರ ಪ್ರೀತಿಯ ಮಗ ರಾಹುಲ್ ಗಾಂಧಿಯವರ ಮೊಂಡುತನ, ಸರ್ವಾಧಿಕಾರಿ ಧೋರಣೆ ಮತ್ತು ಭಾರತದ ಪ್ರಜಾಪ್ರಭುತ್ವ ಹಾಗೂ ಸಂಸದೀಯ ಸಂಪ್ರದಾಯಗಳನ್ನು ಹತ್ತಿಕ್ತಾ ಇರುವಂತಹ ವಿಷಯಗಳನ್ನು ಬರೆಯಲಾಗಿದೆ. ಅದನ್ನು ಸ್ವಲ್ಪ ಸರಿ ಮಾಡಿ ಬುದ್ಧಿ ಹೇಳಿ ಮಗನಿಗೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟಕ್ಕೂ ಈ ಪತ್ರ ಬರೆದವರು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕದ ಮಣ್ಣಿನ ಮಗ HD ದೇವೇಗೌಡರು ಸೋನಿಯಾ ಗಾಂಧಿ ಅವರಿಗೆ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ. ವಿಶೇಷ ಏನಂದ್ರೆ, ಈ ಸುದೀರ್ಘ ಪತ್ರದ ಯಾವುದೇ ಭಾಗದಲ್ಲಿಯೂ ಕೂಡ ರಾಹುಲ್ ಗಾಂಧಿ ಅವರ ಹೆಸರನ್ನ ನೇರವಾಗಿ ಪ್ರಸ್ತಾಪ ಮಾಡಲೇ ಇಲ್ಲ. ಆದರೆ ಈ ಒಂದು ಪತ್ರದ ಮೂಲಕ ಸೋನಿಯಾ ಗಾಂಧಿ ಅವರ ಕಪಾಲಕ್ಕೆ ಏಟ್ ಕೊಡೋ ಹಾಗೆ ಉತ್ತರ ಕೊಟ್ಟಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೂ ಮೊದಲು ಯಾರು ಕೂಡ ಇಂತಹ ಧೈರ್ಯವನ್ನು ತೋರಿಸಿರಲಿಲ್ಲ ಅಥವಾ ಇಂತಹ ಕ್ರಮವನ್ನು ತೆಗೆದುಕೊಂಡು ಇರಲಿಲ್ಲ. ನೋಡಿ, ರಾಹುಲ್ ಗಾಂಧಿ ಅವರ ವಿರುದ್ಧ ಎಲ್ಲರೂ ಮಾತಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಅವರ ಕರ್ಮಕಾಂಡಗಳ ಬಗ್ಗೆ ಅವರ ತಾಯಿ ಸೋನಿಯಾ ಗಾಂಧಿ ಅವರಿಗೆ ನೇರವಾಗಿ ಎಚ್ಚರಿಸುವಂತಹ ಪ್ರಯತ್ನವನ್ನು ಇದುವರೆಗೂ ಕೂಡ ಯಾರೂ ಮಾಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಾಗಲಿ ಅಥವಾ ಹೊರಗಾಗಲಿ ಇಂತಹ ಧೈರ್ಯವನ್ನು ಯಾರೂ ಮಾಡಿಲ್ಲ. ಆದರೆ ದೇವೇಗೌಡರು ಅದನ್ನು ಮಾಡಿ ತೋರಿಸಿದ್ದಾರೆ. ದೇವೇಗೌಡರು ಬರೆದಂತಹ ಈ ಪತ್ರದಲ್ಲಿ ಸೋನಿಯಾ ಗಾಂಧಿಯವರೇ ಮುಂದೆ ಬಂದು ಇದೆಲ್ಲವನ್ನು ಬಗೆಹರಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ವಿರೋಧ ಪಕ್ಷಗಳು ಸಂಸದೀಯ ಸಂಪ್ರದಾಯಗಳನ್ನು ನಾಶಪಡಿಸ್ತಾ ಇರೋದನ್ನು ತಡೆಯೋದಕ್ಕೆ ನೀವೇ ಮಧ್ಯಪ್ರವೇಶಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಒಳಗೆ ವಿರೋಧ ಪಕ್ಷಗಳು ನಡೆದುಕೊಳ್ತಾ ಇರುವಂತಹ ರೀತಿ, ತೋರ್ತಾ ಇರುವಂತಹ ಮೊಂಡುತನ, ಸದನದ ಬಾವಿ ಒಳಗೆ ನುಗ್ಗೋದು, ಸಂಸತ್ತಿನ ಕಲಾಪಗಳಿಗೆ ಅಡ್ಡಿಪಡಿಸೋದು, ಮರ್ಯಾದೆ ಮೀರಿದ ನಡವಳಿಕೆಗಳನ್ನು ದೇವೇಗೌಡರು ಕಟ್ಟುನಿಟ್ಟಾಗಿ ಖಂಡಿಸಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿಯವರ ಪೀಠಕ್ಕೆ ಗೌರವ ಇಲ್ಲ, ಅದರ ಬಗ್ಗೆ ಕೂಡ ಗೌಡರು ಪ್ರಸ್ತಾಪವನ್ನು ಮಾಡ್ತಾರೆ. ದೇವೇಗೌಡರು ತಾವು ತಮ್ಮ ರಾಜಕೀಯ ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಸಂಸದೀಯ ಸಂಪ್ರದಾಯಗಳಲ್ಲೇ ಕಳೆದಿದ್ದೇನೆ, ಒಬ್ಬ ಸಂಸದೀಯ ಪಟುವಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದೇನೆ ಅಂತ ನೆನಪು ಮಾಡಿಸ್ತಾರೆ ಸೋನಿಯಾ ಗಾಂಧಿ ಅವರಿಗೆ. ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಲ ವಿರೋಧ ಪಕ್ಷದಲ್ಲೇ ಇದ್ದವನು ನಾನು, ಆದರೆ ಇಂತಹ ಕೀಳು ಮಟ್ಟದ ವಿರೋಧ ಪಕ್ಷವನ್ನು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಅಂತಾರೆ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರ ಕಾಲದವರೆಗೂ ಸಂಸತ್ತಿನ ಕಾರ್ಯವೈಖರಿಯನ್ನು ಉಲ್ಲೇಖ ಮಾಡ್ತಾರೆ ದೇವೇಗೌಡರು. ವಿರೋಧ ಪಕ್ಷಗಳು ಯಾವಾಗಲೂ ಸಮಸ್ಯೆಗಳನ್ನು ಎತ್ತಿದಾಗ ಅದು ಸರ್ಕಾರದ ವಿರುದ್ಧವಾಗಿರ್ತಿತ್ತು. ಆದರೆ ಆ ಸಮಸ್ಯೆಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಿದ್ದಾಗಿರ್ತಿದ್ವು ಮತ್ತು ಸಾಮಾನ್ಯ ಜನರ ಧ್ವನಿಯಾಗಿರ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದೇನು, ಸಂಸತ್ನಲ್ಲಿ ಕುಳಿತುಕೊಂಡು ಚಹಾ ಕುಡಿಯೋದು, ಕಾಫಿ ಪಾರ್ಟಿ ಮಾಡೋದು ಅಥವಾ ಪಕೋಡ ಕರಿಯೋದು, ಇಂಥ ಕೆಲಸಗಳು ನಡೀತಾ ಇದೆ. ಇದು ಸಂಸದೀಯ ನಡವಳಿಕೆ ಅಲ್ಲ,
ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹೇಗೆ ನಡೆದುಕೊಳ್ತಾ ಇದ್ದಾರೆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ದೇವೇಗೌಡರು ಈ ಪತ್ರವನ್ನು ಬರೆದಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಹೊರಗೆ ಚಹಾ ಕಾಫಿ ಕುಡಿತಾ ಬಿಸ್ಕೆಟ್ ತಿಂತ ಪ್ರತಿಭಟನೆ ನಡೆಸ್ತಿದ್ದ ಫೋಟೋಗಳನ್ನು ನೋಡಿರ್ತೀರ. ಭಾರತದಲ್ಲಿ LPG ಪೂರೈಕೆಯ ಕೊರತೆ ಇದೆ ಅಂತ ಹೇಳಿ ಅದೇ LPGಯಿಂದ ತಯಾರಿಸಿದ ಚಹಾವನ್ನು ಕುಡಿಯುವ ಮೂಲಕ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೀಕೆಗೆ ಕಾರಣ ಆಗಿತ್ತು. ಆದರೆ ಈ ಟೀಕೆಗಳನ್ನು ಯಾರೂ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿರಲಿಲ್ಲ. ಆದರೆ ದೇವೇಗೌಡರು ಪತ್ರದ ಮೂಲಕ ಎಲ್ಲವನ್ನ ಸೋನಿಯಾ ಅವರು ಮುಂದೆ ಬಿಚ್ಚಿಟ್ಟಿದ್ದಾರೆ. ಮೊದಲನೇದಾಗಿ ಈ ಪತ್ರದ ಮೂಲಕ ಅವರು ಇಡೀ ವಿರೋಧ ಪಕ್ಷ ಸಮರ್ಥವಾಗಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಸೇರ್ಕೊಳ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದೇನೆಂದರೆ, ನೀವು ವಿರೋಧ ಪಕ್ಷದ ಅತ್ಯಂತ ಹಿರಿಯ ನಾಯಕಿ, ನೀವೇನಾದರೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ರೆ ಇವರನ್ನು ತಡೆಯೋದಕ್ಕೆ ನೀವು ಮುಂದೆ ಬರಲೇಬೇಕು. ಯಾಕಂದರೆ ಅವ್ರು ಸಾಕ್ತಾ ಇರುವಂತಹ ಹಾದಿ ಏನಿದೆ ಇದು ಸಂಸದೀಯ ಸಂಪ್ರದಾಯಗಳನ್ನು ಅಂತ್ಯಗೊಳಿಸ್ತಿದೆ ಮತ್ತು ಪ್ರಜಾಪ್ರಭುತ್ವವನ್ನು ದುರ್ಬಲ ಮಾಡ್ತಿದೆ ಅಂತ ಹೇಳ್ತಾರೆ. ಎರಡನೇ ಮುಖ್ಯವಾದ ವಿಷಯ ಏನಂದರೆ, ಇಲ್ಲಿ ಮಾಜಿ ಪ್ರಧಾನಿಗಳು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಎಲ್ಲ ವಿರೋಧ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಸೋನಿಯಾ ಗಾಂಧಿ ಅವರನ್ನು ಎಚ್ಚರಿಸ್ತಾ ಇರೋದು, ನಿಮ್ಮ ಮಗ ಮಾಡ್ತಿರೋ ಕೆಲಸಗಳು ಸರಿಯಲ್ಲ ಅಂತ ತಿಳಿ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಈ ಪತ್ರವನ್ನು ಬರೆದಿರೋದು ಕಾಂಗ್ರೆಸ್ನ ಸಂಸದೀಯ ಮಂಡಳಿಯ ಅಧ್ಯಕ್ಷರಾಗಿರೋದ್ರಿಂದ ಮಾತ್ರ ಅಲ್ಲ, ಬದಲಾಗಿ ಅವರು ರಾಹುಲ್ ಗಾಂಧಿ ಅವರ ತಾಯಿ ಕೂಡ ಹೌದು. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡುವಲ್ಲಿ ಸೋನಿಯಾ ಗಾಂಧಿ ಅವರ ಪಾತ್ರ ತುಂಬ ದೊಡ್ಡದಿದೆ. ಈಗ ಅವರನ್ನು ತಡೆಯೋದು ಸೋನಿಯಾ ಅವರ ಜವಾಬ್ದಾರಿ ಅನ್ನೋದನ್ನು ನೆನಪು ಮಾಡ್ತಿದ್ದಾರೆ ದೇವೇಗೌಡರು. ಇನ್ನೊಂದು ವಿಷಯ ಏನಂದರೆ, ಸೋನಿಯಾ ಗಾಂಧಿ ಅವರು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ತುಂಬ ಮಾತಾಡ್ತಾರೆ, ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಪಾಕಿಸ್ತಾನದ ವಿಷಯಗಳ ಬಗ್ಗೆ ಕೂಡ ಮಾತಾಡ್ತಾರೆ. ಆದರೆ ತಾವು ಯಾವ ಸಂಸತ್ತಿನ ಸದಸ್ಯರಾಗಿದ್ದಾರೋ, ಯಾವ ರಾಜ್ಯಸಭೆ ಮತ್ತು ಲೋಕಸಭೆಯಿಂದ ಆಯ್ಕೆಯಾಗಿ ಬರ್ತಿದ್ದಾರೋ ಅಲ್ಲಿ ಅಸಂವಿಧಾನಿಕ ಘಟನೆಗಳು ನಡೆದಾಗ ಸೋನಿಯಾ ಗಾಂಧಿ ಅವರು ಮಾತಾಡೋದೇ ಇಲ್ಲ, ಮೌನಕ್ಕೆ ಶರಣಾಗಿ ಬಿಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಸೋನಿಯಾ ಗಾಂಧಿ ಅವರು ಮಾತಾಡಬೇಕು ಅಂತ ದೇವೇಗೌಡರು ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇರೋದು. ಈಗ ಸೋನಿಯಾ ಗಾಂಧಿ ಅವರು ಮಾಜಿ ಪ್ರಧಾನಿಗಳ ಪತ್ರವನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಎಲ್ಲರೂ ತುಂಬ ಕಾತುರದಿಂದ ನೋಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಅಥವಾ ತಮ್ಮ ಉಳಿದ ಜೀವನವನ್ನೂ ಕೂಡ ಗಾಜಾ, ಇರಾನ್, ಪಾಕಿಸ್ತಾನ ಅಥವಾ ಕೆಲವು ಮೂಲಭೂತವಾದಿ ಗುಂಪುಗಳ ಪರವಾಗಿ ಮಾತಾಡೋದಕ್ಕೆ ಅಂತಲೇ ಮೀಸಲಿಟ್ಟುಬಿಡ್ತಾರಾ? ಕಾದ್ ನೋಡೋಣ. ಈ ಪತ್ರದ ಬಗ್ಗೆ ಈಗ ದೇಶದಾದ್ಯಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರು ಬೇರೆಯವ್ರಿಗೆ ಪತ್ರ ಬರೀತಿದ್ದ ಕಾಲ ಹೋಗಿ ಈಗ ಅವರಿಗೇ ಪತ್ರ ಬಂದಿದೆ. ಪುತ್ರ ವ್ಯಾಮೋಹದಿಂದ ಅವರು ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೌನವಾಗಿರ್ತಾರಾ ಅಥವಾ ಕ್ರಮವನ್ನು ತೆಗೆದುಕೊಳ್ತಾರಾ? ಉತ್ತರ ತುಂಬ ಬೇಗ ಸಿಗುತ್ತೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.